ಏನು ಅಂತಲೇ ಗೊತ್ತಿಲ್ಲದೆ, ತಿಳುವಳಿಕೆ ಇಲ್ಲದೆ ಮಾಡಿಕೊಳ್ಳುವ ಕೆಲವು ಪ್ರಸಂಗದಿಂದ ಅದರ ಸ್ವಾರಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅಂದರೆ ಯಾವುದೇ ಒಂದು ವಿಷಯವನ್ನು ಗುರುಮುಖೇನ ನಾವು ಕಲಿತಾಗ ಇತಿಹಾಸ ಮರೀಬಾರ್ದು, ಗುರುವಿನ ಸಂಪರ್ಕ ಕೊಂಡಿಯನ್ನು ತಪ್ಪಿಸಿಕೊಳ್ಬಾರ್ದು. ಇದು ತಪ್ಪಿಸಿಕೊಂಡಂದಿನಿಂದಲೇ ಈ ದೇಶದಲ್ಲಿ ಜ್ಞಾನದ ದಾರಿ ಅನ್ನೋದು ಕ್ಷೀಣಿಸ್ತಾ ಬಂತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾನು ಎಲ್ಲ ಸರಿ ಇದೆ, ಹಿಂದಿನವರು ಏನೂ ತಪ್ಪೇ ಮಾಡಿಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ, ನಾನು ಜಸ್ಟಿಫೈ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನಮ್ಮ ಶಿಕ್ಷಣದ ವ್ಯವಸ್ಥೆ ಹಿಂದೆ ಅತ್ಯಂತ ಚೆನ್ನಾಗಿತ್ತು, ಅದು ಹಾಳಾದದ್ದೇ ನಂತರದ ದಿನಗಳಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಇವತ್ತು ಸಾಮಾನ್ಯ ಎಲ್ಲರಿಗೂ ಶಿಕ್ಷಣ ಶಾಲೆಯಲ್ಲಿ ಬರಲಿಕ್ಕೆ ಅವಕಾಶ ಆದದ್ರಿಂದಾಗಿ, ಹೌದು ಲೆಕ್ಕ ಮಾಡೋದು ಎಲ್ಲರಿಗೂ ಗೊತ್ತಾಯಿತು, ಅಕ್ಷರದ ಬರವಣಿಗೆ ಎಲ್ಲರಿಗೂ ಗೊತ್ತಾಯಿತು. ನಾವು ಯೋಚನೆ ಮಾಡಬೇಕಾದದ್ದೇನು ಅಂದರೆ ಅಕ್ಷರಸ್ಥರು ಅನಕ್ಷರಸ್ಥರು ಅಂತ ಅನ್ನೋದನ್ನು ಸೈನ್ ಹಾಕ್ಲಿಕ್ಕೆ ಬರುತ್ತೆ ಬರುವುದಿಲ್ಲ ಅನ್ನೋದ್ರಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ ಅನ್ನೋದೇ ದೊಡ್ಡ ತಪ್ಪು. ಬರೀಲಿಕ್ಕೆ ಬರದಂಥ ಒಬ್ಬ ಕೃಷಿಕನಿಗೆ ಗೊತ್ತಿರುವ ಸಾವಿರಾರು ಸಂಗತಿಗಳು ಚೆನ್ನಾಗಿ ಕೃಷಿ ವಿಜ್ಞಾನದ ಶಾಲೆಯಲ್ಲಿ ಅಥವಾ ಯೂನಿವರ್ಸಿಟಿಯಲ್ಲಿ ಓದಿ ಬಂದವನಿಗೆ ಅದರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ. ವಿದ್ಯೆ ಅಂತ ಇರುವುದು ಅಕ್ಷರ ಕಲಿಯುವುದರಲ್ಲ, ವಿದ್ಯೆ ಅಂತ ಇರುವುದು ತನ್ನ ಜೀವನದ ದೊಡ್ಡವರ ಜೊತೆಗಿನ ಒಡನಾಟ ಮತ್ತು ಪ್ರಕೃತಿಯ ಜೊತೆಗಿನ ಸಂಬಂಧದಿಂದ ಬರುವಂಥದ್ದು. ಅದು ಸಹಜ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ಇವತ್ತು ನಾಶ ಮಾಡಿರುವುದರಿಂದ, ನಿಜವಾದ ಪ್ರಕೃತಿಯ ಸಂಬಂಧ ಕಳೆದು ಹೋದ್ರಿಂದ ಅದು ನಮಗೆ ಭೋಗಕ್ಕಾಗಿ ಇದೆ ಅಂತ ಅನ್ನೋದೇ ತಲೆಯಲ್ಲಿ ಇವತ್ತಿನ ಶಿಕ್ಷಣದಿಂದ ಸಿಕ್ಕಿರುವುದು ಅಂತ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಮಾತು ಹೇಳಿದೆ. ಒಟ್ಟು ಅವನು ಗುರುಗಳನ್ನು ಆಮೇಲೆ ಹೇಳುತ್ತಾನೆ ಸ್ವಲ್ಪ ಸಮಾಧಾನದಿಂದ, ಗುರುಗಳೇ ನನ್ನನ್ನು ನೀವು ಸುಮ್ಮನೆ ಶಿಕ್ಷಿಸಿದ್ದೀರಿ, ಒಬ್ಬ ರಾಜನಾಗಿ ರಾಕ್ಷಸನಾಗುವುದು ಎಷ್ಟು ಕೆಟ್ಟ ಹಿನ್ನಡೆ ಇದು, ಹಿಂಬಡ್ತಿ ಇದು, ನಾನಿನ್ನು ಹೇಗೆ ನನ್ನ ಒಳ್ಳೆಯ ಕಾರ್ಯಕ್ಕಾಗಿ ನನ್ನ ಈ ಶರೀರವನ್ನು ಬಳಸಿಕೊಳ್ಳಿ ಅಂತ ತುಂಬ ವ್ಯಥೆ ಪಡ್ತಾನೆ. ಗುರುಗಳು ಆಮೇಲೆ ಸ್ವಲ್ಪ ಧ್ಯಾನದ ಸ್ಥಿತಿಯಲ್ಲಿ ಗಮನಿಸಿದಾಗ ಹೌದು ಇವನೇನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಆಗ ಹೇಳ್ತಾರೆ, ಹೌದು ನಿನ್ನ ತಪ್ಪಿಲ್ಲ, ನೋಡಿ ಶಾಪ ಕೊಟ್ಟಾದ್ಮೇಲೆ ನಾನು ಕೊಟ್ಟ ಮೇಲೆ ಮುಗಿದೋಯ್ತು ಅಂತ ಬೇರೆಯವರಾದರೂ ಹೇಳಿಬಿಡ್ತಿದ್ರು. ಅವನು ಹೇಳ್ತಾನೆ, ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಅರ್ಥ ಆಗಿದೆ, ಖಂಡಿತ ನೀನು ತಪ್ಪು ಮಾಡಿಲ್ಲ, ನಾನೇ ನಿನಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ, ಆದರೆ ಇದರ ಬಗ್ಗೆ ಯೋಚನೆ ಮಾಡಬೇಡ, ನೀನು ಮತ್ತೆ ಮರಳಿ ನಿನ್ನ ಗಟ್ಟಿತನವನ್ನು ನೀನು ಹೊಂದುವ ದಿನ ಬಂದೇ ಬರುತ್ತೆ, ಇದು ಬಹಳ ಕಾಲ ಇರುವುದಿಲ್ಲ, ಗಂಗೆಯ ಸ್ಪರ್ಶದಿಂದಾಗಿ ನಿನಗೆ ಮತ್ತೆ ಈ ರಾಕ್ಷಸ ಪ್ರವೃತ್ತಿಯಿಂದ ಮುಕ್ತಿಯಾಗುತ್ತೆ ಅಂತ ಅವನನ್ನು ಅನುಗ್ರಹಿಸ್ತಾನೆ. ಯಾವುದೋ ಒಂದು ಕಾಲಧರ್ಮದಿಂದ ನಿನಗೆ ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ಬಂದಿದೆ, ಅದು ಪರಿಹಾರ ಆಗುತ್ತೆ ಅಂತ. ಹೀಗೆ ಶಾಪ ಪರಿಹಾರದ ಮಾತನ್ನು ಹೇಳಿದ ಬಳಿಕ ಅವನು ಓಡಾಡ್ತಾ, ಅಂದರೆ ಎಷ್ಟು ಗಮನಿಸಬೇಕಾದ ಅಂಶ ಇದೆ ಅಂದರೆ, ನಿರಂತರ ರಾಕ್ಷಸ ಪ್ರವೃತ್ತಿ ಇರಲಿಲ್ಲ, ತುಂಬ ಓಡಾಡ್ತಾ ಇದ್ದ, ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದ. ಮಧ್ಯದಲ್ಲಿ ಒಂದೊಂದು ಸರ್ತಿ ರಾಕ್ಷಸ ಪ್ರವೃತ್ತಿ ಬಂದಾಗ ಅವನಿಗೆ ಗೊತ್ತಾಗ್ತಾ ಇತ್ತು, ಸಾಕ್ಷೀಭೂತವಾದ ಎಚ್ಚರಿಕೆಯನ್ನು ಜೊತೆಗಿಟ್ಟುಕೊಂಡು ಅದನ್ನು ನಿಯಂತ್ರಿಸ್ತಾ ಇದ್ದ, ತುಂಬ ಬಾರಿ ನಿಯಂತ್ರಿಸ್ತಾ ಇದ್ದ. ಒಂದು ಸರ್ತಿ ಅವನು ದಾರಿಯಲ್ಲಿ ಹೋಗುವಾಗ ವಸಿಷ್ಠರ ಮಕ್ಕಳು 100 ಜನ ಶಕ್ತಿಯನ್ನು ಮುಂದಿಟ್ಟುಕೊಂಡು ದಾರಿಯಲ್ಲಿ ಬರುವಾಗ ರಥ ಬರ್ತಾ ಇತ್ತು, ಅವರು ನಡ್ಕೊಂಡು ಬರ್ತಾ ಇದ್ರು. ಬರುವಾಗ ಈ ರಾಜ ಹೋಗ್ತಾ ಇದ್ದಾನಷ್ಟೇ, ಪಕ್ಕಕ್ಕೆ ಸರಿಬೇಕು ನೀನು, ನಾವೆಲ್ಲ ಋತ್ವಿಜರು, ಬಿಡಬೇಕು ದಾರಿ ಅಂತ ಜೋರು ಮಾಡಿದರು ಶಕ್ತಿ ಮೊದಲಾದವರು. ನಾನು ರಾಜ, ರಥದಲ್ಲಿ ಕೂತಿದ್ದೇನೆ, ನಾನು ರಥವನ್ನು ತಲೆ ಮೇಲೆ ಹತ್ಕೊಂಡು ಹೋಗಿಸ್ಲಿಕ್ಕಾಗತ್ತಾ? ಹೋಗಬೇಕಾದ ದಾರಿಯಲ್ಲಿ ನೀವು ಮೊದಲು ರಥಕ್ಕೆ ದಾರಿ ಬಿಡಬೇಕು, ನೀವು ಪಕ್ಕಕ್ಕೆ ಸರಿಯಿರಿ ಅಂದರು. ನಮ್ಮ ತುಳುವಲ್ಲೊಂದು ಗಾದೆ ಇದೆ, ಒಂಜಿ ರೆಚ್ಚೆತ್ತು ಬಿಡ್ಪುರಿ ಒಂಜಿ ಗೂಂಜೆತ್ತು ಬಿಡ್ಪುರಿ ಅಂತ. ಈ ಹಲಸಿನ ಹಣ್ಣಿನಲ್ಲಿ ಸ್ವಲ್ಪ ಕೆಲವು ಜಾತಿಯ ಹಣ್ಣುಗಳಲ್ಲಿ ಅದು ಬುಡದಿಂದಲೂ ಎಳೆದು ತೆಗಿಲಿಕ್ಕಾಗೋದಿಲ್ಲ, ಆ ಮಧ್ಯದ ಬೊಂಡನ್ನು ಎಳೆದು ತೆಗಿಲಿಕ್ಕಾಗೋದಿಲ್ಲ. ಈ ಹಲಸಿನಲ್ಲಿ ತುಳುವೆ ಅಂತ ಇರುತ್ತೆ, ಅದಾದರೂ ಬಹಳ ಹಗುರವಾಗಿರುತ್ತೆ. ಅದು ನೀವು ಒಂದು ಸರ್ತಿ ಜೋರಾಗಿ ಬೀಸಿದರೆ ಮಧ್ಯದಲ್ಲಿ ವಜ್ರ ಇದ್ದ ಥರ ಬರೀ ಬೊಂಡು ಮಾತ್ರ ನಿಲ್ಲುತ್ತೆ. ಆದರೆ ಈ ಗಟ್ಟಿ ಹಲಸಿನ ಹಾಗೆ ಆ ರಾಜನೂ ದಾರಿ ಬಿಡ್ಲಿಕ್ಕೆ ತಯಾರಿಲ್ಲ, ಈಚೆಯಿಂದ ಈ ಋತ್ವಿಜರು ದಾರಿ ಬಿಡ್ಲಿಕ್ಕೆ ತಯಾರಿಲ್ಲ. ಇಬ್ಬರು ಜೋರು ಜಗಳ. ರಾಜನಿಗೆ ಕೋಪ ಬಂದು ಆ ಕುದುರೆಯನ್ನು ಓಡಿಸುವ ಚಾಟಿಯಿಂದಲೇ ಜೋರಾಗಿ ಶಕ್ತಿಗೆ ಬಾರಿಸ್ತಾನೆ. ಅಂದರೆ ಒಳಗಿನಿಂದ ಆ ಕೋಪ ಬಂದಾಗ ರಾಕ್ಷಸ ಪ್ರವೃತ್ತಿ ಏನೂ ತಡಿಲಿಕ್ಕಾಗೋದಿಲ್ಲ, ಅದನ್ನು ಹೊಡೆದೇ ಬಿಡುತ್ತಾನೆ. ಒಬ್ಬ ರಾಕ್ಷಸನ ಹಾಗೆ ಹೊಡಿತೆ ನೀನು, ರಾಕ್ಷಸನಾಗು ಅಂತ ಅವನು ಮತ್ತೆ ಶಪಿಸಿದ. ಒಂದು ದುಸ್ಥಿತಿ ಹೇಗಿರುತ್ತೆ ಅಂದರೆ, ಮತ್ತೆ ಶಪಿಸಿದಾಗ ಅವನಿಗೆ ಒಂಥರ ಕಂಟ್ರೋಲ್ ಮಾಡ್ಕೊಳ್ತಾನೆ, ನಾನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡು ಅವರನ್ನು ದಾರಿ ಬಿಟ್ಟುಕೊಟ್ಟು ಓಡಾಡ್ಲಿಕ್ಕೆ ಶುರು ಮಾಡುತ್ತಾನೆ. ಓಡಾಡ್ಲಿಕ್ಕೆ ಶುರು ಮಾಡಿ ಮತ್ತೆ ಒಂದು ಸರ್ತಿ ಬೇಟೆಗೆ ಹೋಗ್ತಾನೆ. ಮತ್ತೊಂದು ಬೇಟೆಯ ಸಂದರ್ಭದಲ್ಲಿ ಇದೇ ರೀತಿ ಒಂದು ಜಿಂಕೆ ರೂಪದಲ್ಲಿರುವ ಒಂದು ಜೋಡಿಯನ್ನು ರಾಕ್ಷಸ ಪ್ರವೃತ್ತಿ ಆಗ ಬೇಟೆ ಆಡುವಾಗ ಏನು ಅಂದರೆ, ಕೈಯಲ್ಲಿ ಆಯುಧ ಬಂದರೆ ಅದು ಎಲ್ಲವನ್ನೂ ಪುಡಿಗಟ್ಟುವ ತನಕ ಬಿಡಲ್ಲ. ಒಂದು ಹೆಣ್ಣು ಜಿಂಕೆ ಮತ್ತು ಗಂಡು ಜಿಂಕೆ ಎರಡು ಜೊತೆಯಲ್ಲಿದ್ದದರಲ್ಲಿ ಗಂಡು ಜಿಂಕೆಯನ್ನು ಗಟ್ಟಿಯಾಗಿ ಹಿಡಿದು ಕೊಲ್ಲಬೇಕು ಅಂತ ಕೈ ಎತ್ತಿದಾಗ ಅದು ಹೆಣ್ಣು ಜಿಂಕೆ ಕೇಳ್ಕೊಳ್ಳುತ್ತೆ, ದಯವಿಟ್ಟು ಕೊಲ್ಲಬೇಡ,
ಅವರು ಯಾರು ಅಂದರೆ ಇಬ್ಬರು ಋಷಿ ಮತ್ತು ಋಷಿಪತ್ನಿ. ನಾವು ಆಶ್ರಮದ ಸುತ್ತ ಓಡಾಡಿಕೊಂಡು ಅಲ್ಲಿ ನಾಚಿಕೆ ಆಗುತ್ತೆ, ನಮ್ಗೆ ಏಕಾಂತ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರೂಪದಲ್ಲಿ ಕಾಡಿನಲ್ಲಿ ಓಡಾಡ್ತಾ ಇದ್ದೇವೆ, ವಿಹಾರ ಮಾಡ್ತಾ ಇದ್ದೆ. ನನಗಿನ್ನೂ ಮಕ್ಕಳಾಗಿಲ್ಲ, ನಾನು ಮಕ್ಕಳನ್ನು ಪಡೆಯಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಸಂತತಿಯ ಪ್ರವೃತ್ತಿಯಲ್ಲಿ ಇದ್ದೇನೆ, ಅದರಿಂದಾಗಿ ನಮ್ಮನ್ನು ಕೊಲ್ಲಬೇಡ ಅಂತ ಬೇಡಿ ಬೇಡಿ ಎದೆ ಹೊಡ್ಕೊಂಡು ಕೇಳ್ಕೊಳ್ತಾಳೆ. ರಾಕ್ಷಸ ಪ್ರವೃತ್ತಿ ಬಿಡಲ್ಲ ಅವನನ್ನು. ಅದೊಂದು ಅರಚಿದಷ್ಟು ಆನಂದ ಆಗ್ಲಿಕ್ಕೆ ಶುರುವಾಗುತ್ತೆ, ಅವ್ರು ಕೂಗಿಕೊಂಡಷ್ಟು ಅವನಿಗೆ ಆನಂದ ಆಗ್ಲಿಕ್ಕೆ ಶುರುವಾಗುತ್ತೆ. ಅವಳು ಹೇಳ್ತಾ ಇದ್ದಾಗೇನೆ ನೋಡಿ ನೋಡಿ ಅದನ್ನು ಹೊಡೆದುಕೊಂಡು ಬಿಡ್ತಾನೆ. ಅವಳಿಗೆ ತಡಿಲಿಕ್ಕಾಗೋದಿಲ್ಲ, ತುಂಬ ಕೋಪದಿಂದ ರಾಕ್ಷಸನ ಹಾಗೆ ವರ್ತಿಸ್ತಾನೆ. ನೀನು ನಿಜವಾಗಿ, ಅವಳು ಹೇಳ್ತಾಳೆ ಕೂಡ, ನೀನೊಬ್ಬ ರಾಜ, ಮಿತ್ರ ಸಹ, ನೀನು ರಾಕ್ಷಸ ಅಲ್ಲ, ನಿನ್ನ ಪ್ರವೃತ್ತಿ ತಪ್ಪಿದೆ ಅಂತ ಇಷ್ಟು ಎಚ್ಚರ ಕೊಟ್ಟ ಮೇಲೆ ಅವನು ಕೊಂದದ್ದಕ್ಕೋಸ್ಕರ ನಿನ್ನ ಆ ರಾಕ್ಷಸ ಪ್ರವೃತ್ತಿ ಇನ್ನಷ್ಟು ದೃಢವಾಗಲಿ ಅಂತ ಅವಳು ಶಪಿಸಿದ್ದು ಅಷ್ಟೇ ಆಗಿದ್ದರೆ ಸಮಸ್ಯೆ ಆಗಲಿಲ್ಲ. ಆಮೇಲೆ ರಾಕ್ಷಸತ್ವಂ ಧುವಂ ತೇಸ್ತು ಮತ್ಪಕ್ತಿ ಭಕ್ಷಕೋ ಯತಃ ಇದು ಹೇಳಿ, ತಸ್ಮಾತ್ ಸ್ತ್ರೀ ಸಂಗಮಂ ಪ್ರಾಪ್ತಃ ತ್ವಮಪಿ ಪ್ರಾಪ್ಸ್ಯತೆ ಮೃತಿಂ. ಒಂದು ಶಾಪ ಅವಳು ಮೊದಲು ಕೊಟ್ಟದ್ದೇನು ಅಂದರೆ, ನಾವು ಸಂತತಿಗಾಗಿ ಸೇರುವ ಹೊತ್ತಿನಲ್ಲಿ ನಮ್ಮನ್ನು ಕೊಂದೇ ಅನ್ನುವ ಕಾರಣಕ್ಕಾಗಿ ನಿನಗೂ ಕೂಡ ಸಂತತಿಗಾಗಿ ಸಂಗಮಿಸುವ ಹೊತ್ತಿನಲ್ಲೇ ಸಾವು ಬರಲಿ ಅಂತ ಶಪಿಸಿದ್ಲು. ಅದರ ಜೊತೆಗೆ ರಾಕ್ಷಸತ್ವ ಮತ್ತೆ ದೃಢವಾಗಲಿ, ಧ್ರುವಂ ಏಷ್ಯತು ಅಂತ ಹೇಳಿದ್ಲು. ರಾಜನಿಗೆ ಈಗ ನಿಜವಾಗ್ಲೂ ಜಾಸ್ತಿ ಕೋಪ ಬಂತು. ನಾನು ಒಂದು ತಪ್ಪು ಮಾಡಿದ್ದಕ್ಕೆ ಒಂದು ಶಾಪ ಕೊಡಬೇಕಿತ್ತು, ನೀನು ಎರಡು ಶಾಪ ಯಾಕೆ ಕೊಟ್ಟಿ? ಶಾಪದ್ವಯಂ ಸೋಪಿ ಶಾಪದ್ವಯಂ ಶ್ರುತ್ವ ತಯಾದತ್ತಂ ನಿಶಾಚರಃ ಪ್ರಮನ್ಯು ಪ್ರಾಹ ವಿಸೃಜನ್ ಕೋಪಾದಂಗಾರ ಸಂಚಯಂ. ಮತ್ತೆ ಕೋಪ ಜಾಸ್ತಿ ಆಯ್ತು ಅವನಿಗೆ. ನನಗೆ ಕೊಡಬೇಕಾದ ತಪ್ಪಿಗೆ ಒಂದು ಶಿಕ್ಷೆ ಕೊಡಬೇಕಿತ್ತು, ಎರಡು ಶಿಕ್ಷೆ ಕೊಟ್ಟಿದ್ದಿ, ನೀನು ಕೂಡ ಪಿಶಾಚತ್ವವನ್ನು ಹೊಂದು ಅಂತ ವಾಪಸ್ ಅವಳಿಗೊಂದು ಶಾಪ ಕೊಟ್ಟ. ಈ ಶಾಪದ್ದೇ ಕಥೆ. ಕೊನೆಗೆ ಈ ಶಾಪದಿಂದ ಪರಸ್ಪರ ಇಬ್ಬರು ಓಡಾಡಿದ. ಇವನಲ್ಲಿ ರಾಕ್ಷಸತ್ವ ಮತ್ತೆ ದೃಢ ಆಯಿತು. ಅಂದರೆ ಅದು ಹಂತ ಹಂತವಾಗಿ ಅವನಲ್ಲಿ ರಾಕ್ಷಸ ಪ್ರವೃತ್ತಿ ಹೆಚ್ಚುತ್ತಾ ಹೋಯಿತು. ಒಂದೇ ಸರ್ತಿಗೆ ಶಾಪದಿಂದ ಆಗಲಿಲ್ಲ, ಯಾಕೆಂದರೆ ಅವನ ಮನಸ್ಸು ಬಹಳ ದೃಢವಾಗಿತ್ತು ಗುರುಗಳಿಂದ ಕಲಿತ ವಿದ್ಯೆಯಿಂದ. ಆದರೆ ಅದು ಹೋಗ್ತಾ ಹೋಗ್ತಾ ಪ್ರಾರಬ್ಧದ ವಶದಿಂದ ಅವನಿಗೆ ಒಂದು ಶಾಪ ಗುರುಗಳಿಂದ, ಒಂದು ಶಾಪ ಗುರುಗಳ ಮಕ್ಕಳಿಂದ, ಮತ್ತೊಂದು ಶಾಪ ಈಗ ಈ ಋತ್ಯುಜೆಯಿಂದ. ಇದರ ಜೊತೆಗೆ ಮತ್ತೂ ಒಂದು ಅವ್ಯವಸ್ಥೆ ಆಯಿತು. ಇಷ್ಟರಲ್ಲಿ ಅವನಿಗೆ ಶಾಪ ಕೊಟ್ಟದ್ದು ಶಕ್ತಿ ಇಂಥ ಕೋಪ ಇತ್ತು. ದಾರಿ ಬಿಟ್ಟಿದ್ರೆ ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಇವನು ದಾರಿ ಬಿಡ್ತಾ ಇದ್ದ ಕೂಡ. ಅವ್ರು ಜೋರು ಮಾಡಿ ಮಾತಾಡಿದ್ರಿಂದ ಇವನಿಗೂ ಕೋಪ ಬಂತು. ಅದಕ್ಕೋಸ್ಕರ ಯೋಚನೆ ಮಾಡಿ ಆ ಒಂದು ಮನಸ್ಸಿನಲ್ಲಿ ಭಾವನೆ ಇತ್ತು. ಅದಕ್ಕೆ ಸರಿಯಾಗಿ ವಸಿಷ್ಠರ ಮೇಲೆ ಕೋಪಕ್ಕೆ ವಿಶ್ವಾಮಿತ್ರರು ತಮ್ಮ ಕೈಯಲ್ಲಿದ್ದಂತಹ ಕಿಂಕರ ಅನ್ನುವಂತಹ ಒಂದು ಕೃತ್ಯವನ್ನು ಆ ಮಿತ್ರ ಸಹ ಆಗಲೂ ಅವನು ಹಿಡಿತದಲ್ಲಿ ಇಟ್ಕೊಂಡಿದ್ದೆ. 3-4 ಸರ್ತಿ ಭೇಟಿ ಆದಾಗಲೂ ಅವ್ರು ಏನು ಮಾಡಲಿಲ್ಲ. ಆದರೆ ಮತ್ತೊಂದು ಸರ್ತಿ ಮತ್ತೆ ಯೋಚನೆ ಬಂತು. ತನ್ನ ಮನಸ್ಸನ್ನು ನಿಗ್ರಹಿಸಲಿಕ್ಕಾಗದೆ ಕೊಲ್ಲಬೇಕು ಅಂತ ಯೋಚನೆ ಬಂದದ್ದು ಈ ಕಿಂಕರನ ಪ್ರವೇಶದಿಂದ. ರಾಕ್ಷಸ ಮತ್ತೊಂದು ಶಕ್ತಿ ಒಳಗೆ ಪ್ರವೇಶ ಮಾಡಿ 100 ಜನ ಶಕ್ತಿ ಮೊದಲಾದ ವಸಿಷ್ಠರ ಮಕ್ಕಳನ್ನು ಕಲ್ಮಾಶಪಾದ ರಾಕ್ಷಸ ಪ್ರವೃತ್ತಿಯಿಂದ ಒಬ್ಬರನ್ನೂ ಉಳಿಸದೆ ನಾಶಪಡಿಸಿದ. ವಸಿಷ್ಠರಿಗೆ ತುಂಬ ಬೇಸರ ಆಯಿತು. ಅಂದರೆ ಒಂದು ಇಲ್ಲಿ ಬಹಳ ಮುಖ್ಯವಾದ ಒಂದು ಮಾತು ಬರುತ್ತೆ. ಶಕ್ತಿಯಾದಿಗಳು ತಮ್ಮ ಕಲಿತ ವಿದ್ಯೆಯಿಂದ ಅಹಂಕೃತರಾಗಿ ವರ್ತಿಸಿದ್ರು ಅನ್ನುವ ಕಾರಣ ನೋಡಿ, ಸಗರನು ಹಾಗೆ ಹೇಳಿದ, ತನ್ನ ಮಕ್ಕಳು ಅತ್ಯಂತ ದುರ್ವಿನೀತರಾಗಿ ಬದುಕಿದ್ರು ಅನ್ನುವ ಕಾರಣಕ್ಕಾಗಿ ದೈವೇನ ಹತಾಹ ಅಂತ. ಸೇಮ್ ಇಲ್ಲೂ ವಸಿಷ್ಠರು ಕೂಡ ತಾಳ್ಮೆಯ ಪರಾಕಾಷ್ಠೆ. ಎಷ್ಟು ಯೋಚನೆ ಮಾಡಿ, 100 ಜನ ಶಾಸ್ತ್ರವೇತೃಗಳು, ಸಾಮಾನ್ಯರಲ್ಲ, ವೇದಜ್ಞರು, ಅತ್ಯಂತ ಚೆನ್ನಾಗಿ ವೇದದ ಅಭ್ಯಾಸವನ್ನು ಮಾಡಿ ಮುಂದಿನ ಪೀಳಿಗೆಯನ್ನು ಈ ಜ್ಞಾನದ ಪರಂಪರೆಯಿಂದ ಕೊಂಡಿಯಾಗಿ ನಿಂತವರು. ಇವರೂ ಕೂಡ ಸಾಯುವ ಹಾಗಾಯ್ತಲ್ವ ಅಂತ ಯೋಚನೆ ಬಂದು ಅವನಿಗೆ ಮತ್ತೆ ಶಾಪ ಕೊಡಬೇಕಿತ್ತು. ಆದರೆ ತಾನೇ ಹಿಂದೆ ಶಪಿಸಿದ್ದರ ಪರಿಣಾಮ ರಾಜನ ಪ್ರವೃತ್ತಿ. ಮಕ್ಕಳಲ್ಲೂ ಕೂಡ ವಿದ್ಯೆಯ ಅಹಂಕಾರ ಭಾವ ಸೇರಿಕೊಂಡದ್ರಿಂದಾಗಿ ಅವರೇ ತಮ್ಮ ಸಾವನ್ನು ತಂದುಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವನನ್ನೇನು ಶಪಿಸಲಿಲ್ಲ. ಇಲ್ಲಿ ಮತ್ತೆ ಭಾರತದಲ್ಲಿ ಒಂದು ಕಥೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಏನಾಯಿತು, ಇಷ್ಟ ಆಗಿ ಮಿತ್ರ ಸಹ ಕಲ್ಮಾಶಪಾದ ಓಡಾಡ್ತಾ ಎಲ್ಲ ಅನರ್ಥಗಳ ಪರಂಪರೆಯನ್ನೇ ತಂದಿಟ್ಟ. ಅಲ್ಲಿ ಆ ಪಿಶಾಚ ಭಾವದಲ್ಲಿ ಸೇರಿಕೊಂಡ ಅವಳು ಕೂಡ ಇವನು ಓಡಾಡಿದಲ್ಲ ಅವನ ಜೊತೆಗೆ ಓಡಾಡ್ತಾ ಇದ್ಲು. ನಾನು ನಿನ್ನ ಹತ್ರ ಕೇಳಿಕೊಂಡೆ, ನನಗೆ ಪತಿಯೇ ದೈವ, ಆ ಕಾರಣಕ್ಕಾಗಿ ನನಗೆ ಬೇರೆ ಏನೂ ಬೇಡ ಅಂತ ನಾನು ರಕ್ಷಿಸು ಅಂತ ಕೇಳಿದಾಗಲೂ ನೀನು ಮಾಡದೇ ಇದ್ದದ್ದಕ್ಕೆ ನಾನು ನಿನ್ನನ್ನು ಎಚ್ಚರಿಸಿದ ಮೇಲೆ, ನೀನೊಂದು ರಾಕ್ಷಸ ಪ್ರವೃತ್ತಿಯಿಂದ ಮಾಡಿದ್ದಕ್ಕೋಸ್ಕರ ನಾನು ಶಾಪ ಕೊಟ್ಟೆ. ನನಗೆ ಎಚ್ಚರ ಕೊಟ್ಟ ಮೇಲೂ ನೀನು ಮತ್ತೆ ನನ್ನನ್ನು ಈ ರೀತಿ ನನ್ನ ಗಂಡನನ್ನು ಕೊಂದಿ ಅನ್ನುವ ಕಾರಣಕ್ಕೆ ನಾನು ಶಪಿಸಿದೆ. ಸರಿ, ಈಗ ನಾವಿಬ್ಬರೂ ಶಪ್ತರಾಗಿ ಪರಸ್ಪರ ಅಂದರೆ ನೋಡಿ, ಇರುವ ಮಂತ್ರದ ಶಾಪದ ಬಲ
ಎಲ್ಲಿ ಹೋಗಿ ಉಪಯೋಗಕ್ಕೆ ಬಿತ್ತು? ಅನರ್ಥಕ್ಕೆ ಬಿತ್ತು. ಅದರಿಂದಾಗಿ ಕೋಪ ಬರೋದು ದೊಡ್ಡ ಸಂಗತಿ ಅಲ್ಲ, ಶಪಿಸುವುದು ದೊಡ್ಡ ಸಂಗತಿ ಅಲ್ಲ. ನಾವು ಎಷ್ಟು ದೊಡ್ಡದನ್ನು ಕಳ್ಕೊಳ್ತೇವೆ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ. ಆ ಕಾರಣಕ್ಕಾಗಿ ಕ್ರೋಧದ ಬಗ್ಗೆ ಒಂದು ಪುಟಗಟ್ಟಲೆ ಇಲ್ಲಿ ಕೋಪ ಯಾವ ಕಾರಣಕ್ಕೂ ನಮಗೆ ತುಂಬ ತಪಸ್ಸನ್ನು ಕಳ್ಕೊಳ್ಬೇಕು ಅಂತ ಆಸೆ ಇದೆಯಾ, ಚೆನ್ನಾಗಿ ಕೋಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಒಳ್ಳೊಳ್ಳೆ ಜ್ಞಾನದ ನೋಡಿ, ಕೋಪ ಬಂದಾಗ ಒಳ್ಳೆಯ ತಿಳುವಳಿಕಸ್ಥನಾದರೂ ಕೂಡ ಆ ಹೊತ್ತಿನಲ್ಲಿ ತನ್ನ ಕೈಯಲ್ಲಿ ಏನು ಸಿಗುತ್ತೋ ಅದನ್ನು ಹಿಡಿದು ಬಡಿತಾನೆ. ಕೈ ತಪ್ಪುವುದು, ಮೈ ಮರೆಯುವುದು ಅನ್ನುವ ಸ್ಥಿತಿಗೆ ಕಾರಣವಾದದ್ದು ಕೋಪ. ಆ ಕಾರಣಕ್ಕಾಗಿ ನಾವು ಅದಕ್ಕೆ ಅಲ್ಲ, ಈ ಕೋಪವನ್ನು ನಿಯಂತ್ರಣ ಮಾಡುವುದು ಹೇಗೆ ಅಂತ ಬಹಳ ಜನರ ಪ್ರಶ್ನೆ ಇರುತ್ತೆ. ಹೇಳುವುದು ಸುಲಭ, ಆದರೆ ಈ ಮಾತನ್ನು ಶಾಸ್ತ್ರ ಹೇಳುತ್ತೆ. ಏನು ಅಂದರೆ, ನಾವು ಎಲ್ಲ ಪ್ರವೃತ್ತಿಯಲ್ಲೂ ನಾನು ಅನ್ನುವುದರ ಎಕ್ಸಿಸ್ಟೆನ್ಸ್, ಅಹಂಕಾರ ಅಲ್ಲ, ನಾನು ಅನ್ನುವುದರ ಎಚ್ಚರ, ನಾನೇನು ಮಾಡ್ತಾ ಇದ್ದೇನೆ ಅಂತ ಗೊತ್ತಿದ್ದು ಮಾಡುವಂತಹ ಪ್ರವೃತ್ತಿ ಇದ್ದಾಗ ಕೋಪ ತನ್ನಿಂದ ತಾನೇ ಅರ್ಧಕ್ಕರ್ಧ ಕಮ್ಮಿ ಆಗುತ್ತೆ. ನಮಗೊಂದು ಹಿಂದೆ ಟೆಕ್ನಿಕ್ ಹೇಳಿಕೊಡ್ತಾರೆ ಮನೆಯಲ್ಲೆಲ್ಲ, ಬೇರೆ ಏನೋ ವಿಷಯ ಮಾತಾಡುವುದು, ಮಧ್ಯದಲ್ಲಿ ಸಂಖ್ಯೆಯನ್ನು ಎಣಿಸುವುದು, ಅಥವಾ ಇನ್ನೇನೋ ಆ ಜಾಗದಿಂದ ಕಳಚಿ ಇನ್ಯಾವುದೋ ಪ್ರದೇಶಕ್ಕೆ ಹೋಗಿ ನಿಂತುಕೊಳ್ಳುವುದು. ಇಷ್ಟು ಮಾಡಿದರೂ ಕೆಲವೊಂದು ಸರ್ತಿ ಪರಿಹಾರ ಆಗುತ್ತೆ. ಅಥವಾ ಮಾತೇ ಆಡದೆ ಬಾಯಿ ಮುಚ್ಚಿಕೊಂಡು ಕೂತು ಬಿಡೋದು, ಏನು ಸಿಟ್ಟು ಬಂದರೂ ಹಲ್ಲು ಕಚ್ಚಿ ಗಟ್ಟಿ ಕೂತು ಬಿಡೋದು. ಇದು ಮೇಲ್ನೋಟಕ್ಕೆ ಪರಿಹಾರ ಆದರೂ ಮನಸ್ಸಿನಿಂದ ಅದು ಮತ್ತೆ ಕುದೀತಾ ಇರುತ್ತೆ. ಅದಕ್ಕೆ ಬೇಕಾದದ್ದು ಯಾವುದು ಅಂದರೆ ನಾನು ಅನ್ನೋ ಎಚ್ಚರಿಕೆ.